ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2019 ಮಾಡಲ ಒಂದು ಮಹೇಂದ್ರ ಮರಜೋ ಎಲ್ಲೋ ಓಡ್ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ. ಒಂದು 7+1 ಗಾಡಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿ ಓನರ್ ನಂಬರು ವೀಡಿಯೋದಲ್ಲೇ ಮುಂದೆ ಸಿಗುತ್ತೆ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಸರಿಯಾಗಿ ಕೇಳಿಸ್ಕೊಳ್ಳಿ, ಇದು ಗಾಡಿ ಓನರ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಾದರೂ ಒಂದು ಎಲ್ಲೋ ಬೋರ್ಡ್ ಮರಜಾ ಕಾರ್ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ ಮತ್ತು ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ಆದಷ್ಟು ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ನೋಡಿ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಯಾವ್ದು ಮರಾಜ? ಮಹೇಂದ್ರ ಮರಾಜ್ ಅಲ್ಲ? ಮಹೇಂದ್ರ ಮರೋಜ ಸರ್. ಹೌದು ಸರ್. ಮಹೇಂದ್ರ ಮರಾಜ್ M2. ಹೌದು ಸರ್. ಓಕೆ, ಎಲ್ಲೋ ಬೋರ್ಡ್ ಗಾಡಿ. ಯಾವ್ದು ಮಾಡಲು? 2019 ಸರ್. ಅದು 2019. ಹೌದು ಸರ್. ಓಕೆ, ಓನರ್ ಸರ್? ನಾನು ಸೆಕೆಂಡ್ ಓನರ್ ಆಗಿದ್ದೇನೆ ಸರ್ ಅದಕ್ಕೆ. ನೀವೇ ಸೆಕೆಂಡ್ ಓನರು? ಹೌದು ಸರ್. ಓಕೆ, ಎಷ್ಟು ರನ್ ಆಗಿದೆ ಗಾಡಿ ಸರ್ ಅದು? ಸರ್ ಅದು 1,20,000 ಓಡಿದೆ ಸರ್. 1,20,000. ಹೌದು ಸರ್. ಓಕೆ, ಏನು ಶೋರೂಮ್ ಹಿಸ್ಟ್ರಿನಾ? ಶೋರೂಮ್ ಇಷ್ಟೇ ಸರ್. ಹೌದು. ಓಕೆ ಓಕೆ, ಈಗ ಟೈರ್ ಎಲ್ಲ ಹೆಂಗಿದು ಗಾಡೀಲಿ? ಟೈರ್ ಎಲ್ಲ ಇನ್ನೂ 80% ಇದೆ ಸರ್. 80%. ಹೌದು ಸರ್. ಓಕೆ, ಸ್ಟೆಪ್ನ ಇದೆಯಾ ಗಾಡೀಲಿ? ಇದೆ ಸರ್. ಓಕೆ ಸರ್, ಇದು ಎಷ್ಟು 6+1 ಅಥವಾ 7+1 ಸರ್ ಇದು? 7+1 ಸರ್ ಇದು. 8 ಸೀಟರ್ ಗಾಡಿ. ಹೌದು ಸರ್. ಓಕೆ, ಏನು ಫೀಚರ್ಸ್ ಬರುತ್ತೆ ಒಳಗಡೆ? ಫ್ಯೂಚರ್ ಇದೆ ಸರ್. AC, ಪವರ್ ವಿಂಡೋ, ಪವರ್ ಸ್ಟೇರಿಂಗು. ಎಲ್ಲ ಪವರ್ ವಿಂಡೋ ಬರ್ತಾವ? ಹೌದು ಸರ್, 4 ಪವರ್ ವಿಂಡೋ. ಎಲ್ಲ ವರ್ಕಿಂಗ್ ಇದಾವ? AC ಎಲ್ಲ ಈಗ? ಹೌದು ಹೌದು, ಎಲ್ಲ ವರ್ಕಿಂಗ್ ಕಂಡೀಷನ್ ಗಾಡಿ ಸರ್. ಚೆನ್ನಾಗಿದೆ, ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಓಕೆ ಓಕೆ. ಹ್ಮ್. FC, ಇನ್ಸೂರೆನ್ಸು, ಟ್ಯಾಕ್ಸು ಎಲ್ಲ ಇದೆ ಸರ್. FC ಇನ್ನೂ 1.5 year ಇದೆ. ಇದು ಟ್ಯಾಕ್ಸ್ ಮಾತ್ರ ಇನ್ನೂ 1 ತಿಂಗಳೇನೋ ಇದೆ. ಅದು ಮಾತ್ರ ಕಟ್ಬೇಕಷ್ಟೇ, ಬೇರೆ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಸರ್. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. 1 year ಇದೆ ಇನ್ಶೂರೆನ್ಸ್. ಓಕೆ, ಇದು ಟ್ಯಾಕ್ಸ್ ಎಷ್ಟು ಬರುತ್ತೆ ಪರ್ ಇಯರ್? ಅದು ಫರ್ ಇಯರ್ ಕಟ್ಬೋದು, ಕ್ವಾರ್ಟರ್ಲಿ ಕಟ್ಬೋದು. ನಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಂಗೆ ಕಟ್ಬೋದು ಸರ್ ಅದು. ಅಂದ್ರೆ ಈಗ ಒಂದು ಕ್ವಾರ್ಟರ್ಗೆ ಎಷ್ಟು ಬರುತ್ತೆ? 3 months ಅಲ್ಲ ಕ್ವಾರ್ಟರ್? ಹೌದು, ಕ್ವಾರ್ಟರ್ 3 months. ಅದು 4,000 ಬರುತ್ತೆ ಸರ್. 4,000 ಬರುತ್ತೆ. ಹೌದು ಸರ್. ಎಲ್ಲ ಇದೆಲ್ಲ ಸೇರಿ, ಏನು ಬ್ರೋಕರ್ ಚಾರ್ಜಸ್ ಎಲ್ಲ ಸೇರಿ 4,000 ಆಗುತ್ತೆ. ಅಂದ್ರೆ ಬ್ರೋಕರ್ ಚಾರ್ಜ್ ಇಲ್ಲ ಅಂದ್ರೆ ಇನ್ನು ಕಡಿಮೆ ಆಗುತ್ತಾ? ಹೌದು, 3,800 ಏನೋ ಬರುತ್ತೆ. ಅವ್ರಿಗೆ ಬ್ರೋಕರ್ 200 ಕೊಡ್ತೀವಿ, ಟೋಟಲ್ 4,000 ಆಗುತ್ತೆ ಸರ್. ಓಕೆ, ಗಾಡಿ ಕಂಡೀಷನ್ ಏನು ತೊಂದರೆ ಇಲ್ಲ? ಏನ್ ತೊಂದರೆ ಇಲ್ಲ ಸರ್. ಶೋರೂಮ್ ಮೇಂಟೆನೆನ್ಸ್ ಸರ್, ತುಂಬಾ ಚೆನ್ನಾಗಿದೆ ಗಾಡಿ. ಬಾಡಿ ಲೈನು ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಏನು ಡೆಂಟ್ ಸ್ಕ್ರಾಚ್ ಆ ಥರ ಏನಿಲ್ಲ? ಏನಿಲ್ಲ ಸರ್. ಓಕೆ, ಗಾಡಿ ಮೇಲೆ ಲೋನ್ ಏನಾದರೂ ಇದೆಯಾ ಸರ್ ಗಾಡಿದು? ಇಲ್ಲ ಸರ್, ಲೋನ್ ಏನು ಇಲ್ಲ. ಫುಲ್ ಕ್ಯಾಶಲ್ಲಿ ಇದೆಯಾ? ಫುಲ್ ಕ್ಯಾಶ್ ಇದೆ ಸರ್. ಹೌದು. ಓಕೆ, ಯಾರಾದ್ರೂ ಲೋನ್ ಆಪ್ಷನ್ಸ್ ಕೇಳಿದ್ರೆ ಕೊಡ್ತೀರಾ? ಲೋನ್ ಆಪ್ಷನ್ಸ್ ಅವ್ರು ಮಾಡ್ಕೊಳ್ಳೋದಾದ್ರೆ ಸರ್, ನಮ್ಮಲ್ಲಿ ಅವ್ರು ಬೇಕಾದ್ರೆ ಮಾಡ್ಕೋಬಹುದು. ಬಟ್ ಈಗೇನಂದ್ರೆ ಸಾಮಾನ್ಯವಾಗಿ ಮಹೇಂದ್ರಾಗೆ ಇದು ಲೋನ್ ಆಪ್ಷನ್ಸ್ ಕಮ್ಮಿ ಇದೆ. ಸೊ ಫುಲ್ ಕ್ಯಾಶ್ ಇರೋ ಅಂತವ್ರು, ಇಂಟ್ರೆಸ್ಟ್ ಇದ್ದವರು ಬಂದು ತಗೋಬಹುದು ಸರ್ ಅದು. ಇಲ್ಲ, ಇನ್ ಕೇಸ್ ಯಾರಾದ್ರೂ ನಾವು ಲೋನ್ ಮಾಡ್ಕೊಳ್ತೀರಿ ಅಂದ್ರೆ ತೊಂದರೆ ಇಲ್ಲ ಸರ್. ಅಡ್ವಾನ್ಸ್ ಏನಾದ್ರು ಕೊಟ್ಟು ಸ್ವಲ್ಪ ಅಮೌಂಟ್ ಬೇಕಾದ್ರೆ ಅಗ್ರಿಮೆಂಟ್ ಏನಾದ್ರು ಮಾಡ್ಕೊಂಡು ಒಂದು ಸ್ವಲ್ಪ ಲೋನ್ ಆಗೋವರೆಗೂ ವೆಯ್ಟ್ ಮಾಡಿ ಅಂದ್ರೆ ಮಾಡ್ತೀರಾ? ಮಾಡ್ತೀವಿ ಸರ್, ಬರ್ಲಿ, ತೊಂದರೆ ಇಲ್ಲ. ಓಕೆ ಓಕೆ. ಯಾಕಂದ್ರೆ ಅಷ್ಟೊಂದು ಗಾಡಿ ಬಂಡವಾಳ ಅಷ್ಟೊಂದು ಆಗಕ್ಕೆ ಯಾರ ಹತ್ರನೂ ಫುಲ್ ಆಲ್ಮೋಸ್ಟ್ ಸಿಗಲ್ಲ. ಹೌದು ಹೌದು. ನಾವ್ ಏನಂದ್ರೆ ಈಗ ಸ್ವಲ್ಪ ನನಗೆ 1-2 months ಇಂದ ಡೆಂಗ್ಯೂ ಆಗಿದೆ. ಹಂಗಾಗಿ ನನ್ಗೆ ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ ಓಕೆ. ಸೊ ಗಾಡಿ ನಿಲ್ಸಿದ್ರೆ ಇನ್ನು ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಸೇಲ್ ಮಾಡ್ತಾ ಇದ್ದೀನಿ ಸರ್, ಅಷ್ಟಕ್ಕೋಸ್ಕರ ಅಷ್ಟೇ. ಓಕೆ, ಈಗ ಪ್ರೆಸೆಂಟ್ ಗಾಡಿ ಲೊಕೇಶನ್ ಸರ್? ಲೊಕೇಶನ್ ಬಂದು ಅಮೃತಹಳ್ಳಿ ಸರ್. ಬೆಂಗಳೂರು ಅಮೃತಹಳ್ಳಿ? ಹೌದು, ಬ್ಯಾಂಗ್ಳೂರ್ ಅಮೃತಹಳ್ಳಿ. ನಿಯರ್ ಯಲಹಂಕ ಅಮೃತಹಳ್ಳಿ. ಓಕೆ, ಅಮೃತಹಳ್ಳಿಯಲ್ಲಿ ಏನಾದರೂ ನಿಮಗೆ ನಿಯರ್ ಯಾವ್ದಾದ್ರು ಪ್ಲೇಸ್? ನಿಯರ್ ಜಸ್ಟ್ ಬ್ಯಾಟರಾಯನಪುರ ಸಿಗ್ನಲ್ ಬಂದು ಕಾಲ್ ಮಾಡಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಸರ್. ಹೌದು. ಓಕೆ, ಏನು ಹೇಳ್ತೀರಿ ಈಗ ಗಾಡಿ ರೇಟು? ಗಾಡಿ ರೇಟ್ 6 lakh ಹೇಳಿದ್ದೀನಿ ಸರ್. 6 ಲಕ್ಷ? ಹೌದು ಸರ್. 19 ಮಾಡಲ್ ಅಂದ್ರಲ್ಲ? ಹೌದು ಸರ್.
ಓಕೆ 6 ಲಕ್ಷ ಹೇಳ್ತಾ ಇದ್ದೀರಾ. ಹೌದು ಸರ್. ಬಂದಾಗ ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್. ಓಕೆ ಕಾಂಟ್ಯಾಕ್ಟ್ ನಂಬರು? ಕಾಂಟ್ಯಾಕ್ಟ್ ನಂಬರ್ 9844. ಹಾಂ ಇದೇ ನಂಬರಾ ಬೇರೆ ನಂಬರ್ ಸರ್ ಅದು? 2 ನಂಬರ್ ಇದೆ, ಈ ನಂಬರು ಇದೆ, ಇನ್ನೊಂದು ನಂಬರ್ ಇದೆ, 2 ನಂಬರ್ ಕೊಡ್ತೀನಿ. ಓಕೆ ನೀವು ರೆಗ್ಯುಲರ್ ಯೂಸ್ ಮಾಡ್ತಿರೋದು ಇದೇ ನಂಬರಾ? ಈ ನಂಬರ್ ಹೌದು ಸರ್. ಓಕೆ ಬೇಕಾದ್ರೆ ಈ ನಂಬರ್ ಹಾಕಿರ್ತೀನಿ, ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಬೇಕಂದ್ರೆ ವಾಟ್ಸಪ್ ಅದನ್ನ. ಎಲ್ಲ ಆ ನಂಬರ್ ಅಲ್ಲಿ ಇದೆ. ಹಾಂ 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 ಇದು ಜಸ್ಟ್ ಕಾಲ್ ಮಾತ್ರ ಯೂಸ್ ಮಾಡ್ತೀನಿ. ಓಕೆ. ವಾಟ್ಸಪ್ ಎಲ್ಲ ಅದು ಇನ್ನೊಂದು ನಂಬರ್ ಇದೆ ಸರ್, ಅದು ವಾಟ್ಸಪ್ ಕಳ್ಸಿದ್ದೀನಲ್ಲ, ಓ ಆ ಆ ನಂಬರ್ ನಂಬರ್. ವಾಟ್ಸಪ್ ಇದೆ. ಹೌದು ಹೌದು. ಓಕೆ ಎರಡು ಅಪ್ಡೇಟ್ ಮಾಡ್ತೀನಿ ಬಿಡಿ. 2 ಅಪ್ಡೇಟ್ ಮಾಡಿ. ಓಕೆ ಸರ್.